ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ವೈಶಾಖ ಅಮಾವಾಸ್ಯೆ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ 27ನೇ ತಾರೀಕು ಬೆಳಿಗ್ಗೆ 8 ಗಂಟೆ 36 ತನಕ ಇರ್ತದೆ ಈ ಅಮಾವಾಸ್ಯೆ. ಸೊ ನಿಮ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ಏನಂತ ಹೇಳಿ ನೋಡುವ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. Attraction, sovereignty, action. 24 protection, clarification ತೆಗೆದಿದ್ದೇನೆ. 4 ಕಾರ್ಡ್. ಈ ವೈಶಾಖ ಅಮಾವಾಸ್ಯೆ ನಿಮ್ಗೆ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ನೀವು ಕಾನ್ಫಿಡೆನ್ಸ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಬದಲಾವಣೆಯನ್ನು ರೆಸಿಸ್ಟ್ ಮಾಡಬಾರ್ದು. ನಮ್ ಜೀವನದಲ್ಲಿ ಕೆಲವೊಮ್ಮೆ ನಾವು ಬದಲಾವಣೆ ಬಂದಾಗ ಹೆದರ್ತೇವೆ. ಈ ಹಿಂದೆ ಆದ ನೋವಿನಿಂದಾಗಿ ಅಥವಾ ಈ ಹಿಂದೆ ಆದ ನಮ್ಮ ಫೇಲ್ಯೂರ್ಗಳಿಂದಾಗಿ ಒಂದ್ ವೇಳೆ ನನ್ನ ಜೀವನದಲ್ಲಿ ನಾನೇನಾದ್ರೂ ಬದಲಾವಣೆ ಮಾಡಿದ್ರೆ ಮುಂದೆ ಏನಾಗ್ತದೇನೋ ಅನ್ನೋ ಹೆದರಿಕೆ ಇರ್ಬೋದು. ಸೊ ಬದಲಾವಣೆ ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ನೀವಿಲ್ಲಿ ಆಕ್ಷನ್ ತಗೊಳ್ಬೇಕಾದದ್ದು, ಮುಂದೆ ಹೆಜ್ಜೆ ಇಡಬೇಕಾದದ್ದು, ಕಾನ್ಫಿಡೆನ್ಸ್ ಅಲ್ಲಿ ಹೆಜ್ಜೆ ಇಡಬೇಕಾದದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕ್ವೀನ್ ಆಫ್ ದ ಮೂನ್ ಬಂದಿದೆ, ಪ್ಲಸ್ ಸೂಪರ್ ಮೂನ್ ಬಂದಿದೆ. ನೀವು ಈಗ ನಿಮ್ಗೆ ಅನಿಸ್ತಿರ್ಬೋದು, ನಾನು ಹೆಜ್ಜೆ ಇಟ್ಟಾಗ ಅಂದ್ರೆ ನನಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಯೂನಿವರ್ಸ್ ನಿಮ್ಮನ್ನ ಅಥವಾ ನೀವು ಯಾವ್ದು ದೇವರು ದೈವ ನಂಬಿದ್ದೀರಾ ಅವ್ರು ಹೇಳ್ತಿದ್ದಾರೆ. ಸೊ ದೇವರು ನಿಮ್ಮನ್ನ ಇಲ್ಲಿ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಿದ್ದಾರೆ. ಯು ಆರ್ ಲವ್ಡ್ ಅಂಡ್ ಪ್ರೊಟೆಕ್ಟೆಡ್ ಬೈ ಹೈಯರ್ ಸೆಲ್ಫ್ ಅಂತ ಹೇಳಿ. ಸೊ ಮುಂದೆ ಹೆಜ್ಜೆ ಇಡಿ, ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಹೆಜ್ಜೆ ಇಡಿ, ಬದಲಾವಣೆ ರೆಸಿಸ್ಟ್ ಮಾಡಬೇಡಿ. ಸೊ ಪರಿವರ್ತನೆ ಜಗದ ನಿಯಮ. ಇಲ್ಲಿ ಕೆಲವೊಮ್ಮೆ ಅಂದ್ರೆ ನನ್ಗೆ ಆ ಪವರ್ ಇಲ್ಲ ಅಥವಾ ನನ್ನಲ್ಲಿ ಏನಾದ್ರೂ ಕೊರತೆ ಇರ್ಬೋದು, ನಿಮ್ಗೆ ಅನಿಸ್ತಾ ಇರ್ಬೋದು. ನೀವು ಕ್ವೀನ್ ಪವರ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಕ್ವೀನ್ ಅಂತ ಹೇಳಿ ತುಂಬಾ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕು. ನೀವು ಎಲ್ಲರನ್ನು ಮ್ಯಾಗ್ನೆಟಿಕ್ ತರ ಅಟ್ರಾಕ್ಟ್ ಮಾಡೋರಿದ್ದೀರಿ. ನಿಮ್ ಜೀವನದಲ್ಲಿ ಅಪಾರ್ಚುನಿಟೀಸ್ ಬರ್ತಾ ಇದೆ. ಸೊ ಆಕ್ಷನ್ ನೀವು ತಕೊಳ್ಳೇಬೇಕು ಈಗ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಇಲ್ಲಿ ಅಪಾರ್ಚುನಿಟೀಸ್ ಜೊತೆಗೆ ನಿಮ್ಗೆ ಜಾಯ್ ಕೊಡ್ತಿದ್ದಾರೆ. ಒಂದು ಖುಷಿಯ ದಿನಗಳು ಜೀವನದಲ್ಲಿ ಬರ್ತಾ ಇದೆ. ಇದು ದೊಡ್ಡ ಬದಲಾವಣೆ. ಸನ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಧೈರ್ಯದಿಂದ ನೀವು ಹೆಜ್ಜೆ ಇಡಬೇಕು, ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಕ್ವೀನ್ ರೋಲಿಗೆ ಬರ್ಬೇಕು ಅಂತ ಹೇಳಿ. ನಿಮ್ಮಲ್ಲಿ ಏನು ಅಥವಾ ಈ ಕೆಲವೊಮ್ಮೆ ನಾವು ತುಂಬಾ ಯೋಚನೆ ಮಾಡ್ತಿರ್ಬೋದು, ಓವರ್ ಥಿಂಕಿಂಗ್. ಇದರಿಂದಾಗಿ ನಾವು ನೆಗೆಟಿವ್ ಎನರ್ಜಿಯನ್ನು ನಾವು ಆಹ್ವಾನಿಸ್ತಾ ಇರ್ತೇವೆ. ಸೊ ಆ ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಕಾನ್ಫಿಡೆನ್ಸ್ ಇಂದ ಮೂವ್ ಆಗ್ಬೇಕು ಅಂತ ಹೇಳಿ. ವಾವ್, ನ್ಯೂ ಮೂನ್, ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗನ್ಸ್. The energy is gaining momentum. ಇದೊಂದು ಜೀವನದ ಡಾರ್ಕ್ ಸೈಕಲ್, ಅಂದ್ರೆ ಕತ್ತಲ ಅಧ್ಯಾಯ ಮುಗಿತಾ ಇದೆ. ನೀವು ಫುಲ್ ಮೂನ್ ಕಡೆ ಹೋಗ್ತಿದ್ದೀರಿ. ನಿಮ್ಮ ಈಗ ಕೆಲವೊಮ್ಮೆ ನಿಮ್ಗೆ ಎನರ್ಜಿ ಸ್ವಲ್ಪ ಎಕ್ಸ್ಚೇಂಜ್ ಆಗ್ತಿರ್ಬೋದು. ಅಂದ್ರೆ ಒಮ್ಮೆ ನೆಗೆಟಿವ್ ಎನರ್ಜಿ, ಒಮ್ಮೆ ಪಾಸಿಟಿವ್ ಥಿಂಕಿಂಗ್ ಆಗ್ತಿರ್ಬೋದು. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಕೆಲವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಅಥವಾ ನಿಮ್ಮ ನಾರ್ಮಲ್ ಲೈಫ್ ಅಲ್ಲಿ ಇರ್ಬೋದು. ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮತ್ತೆ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಏನಿದೆಯಾ ಅದ್ರಲ್ಲಿ ನೀವು ಬ್ಯಾಲೆನ್ಸ್ ತರಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದನ್ನು ಅಂದ್ರೆ ನನಗೆ ಒಂದೇ ಬೇಕು ಅಂತ ನೀವು ಹೇಳುವಾಗಿಲ್ಲ. ನೀವು ದೇವರ ಕಡೆನೂ ನೋಡ್ಬೇಕು, ಪ್ಲಸ್ ನಿಮ್ಮ ಮೆಟೀರಿಯಲ್, ನೀವು ಭೂಮಿ ಮೇಲೆ ಹೇಗಿರ್ತೀರ ಅದರ ಕಡೆನೂ ನೀವು ನೋಡ್ಬೇಕು. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ನೆಗೆಟಿವ್ ಥಿಂಕಿಂಗ್ ಅಥವಾ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನ ನೀವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಹೊಸ ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ. 6 ಪೋರ್ಟಲ್, ವೀನಸ್ ಪೋರ್ಟಲ್, ಶುಕ್ರನ ಪೋರ್ಟಲ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನಿಮ್ ಜೀವನದ ಒಂದು ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಇದು ಪ್ರೀತಿಯ ವಿಷಯದಲ್ಲಿ ಇರ್ಬೋದು, ಗಂಡು ಹೆಣ್ಣಿನ ವಿಷಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಗಂಡ ಹೆಂಡತಿ ಇರ್ಬೋದು, ಅಥವಾ ನಿಮ್ಮ ಕುಟುಂಬದ ನಡುವೆ ಇರ್ಬೋದು, ಫ್ಯಾಮಿಲಿ ನಡುವೆ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ಜನಗಳ ಮಧ್ಯೆ ಇರ್ಬೋದು. ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ಬೋದು. ಒಂದು ಹೊಸ ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಹೊಸ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಅಮಾವಾಸ್ಯೆ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.